ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲಿಂಗಸುಗೂರು ತಾಲೂಕಿನ ಬೆಂಡೋಣಿ ಗ್ರಾಮದ ಮಾಜಿ ಸೈನಿಕರಾದಂತಹ ಯಲ್ಲಪ್ಪ ಅವರ ಪುತ್ರ ತೇಜಸ್ವಿ ಎಂಬ ಯುವಕನೋರ್ವ ಆಗಸ್ಟ್ 6ರಂದು ನಾರಾಯಣಪುರ ಚೆಕ್ ಪೋಸ್ಟ್ ಬಳಿಯ ಎಡದಂಡೆ ಕಾಲುವೆಗೆ ಮುಖ ತೊಳೆಯಲು ಹೋಗಿ ಕಾಲು ಜಾರಿ ಬಿದ್ದಂತಹ ಘಟನೆ ನಡೆದಿದೆ. 3 ದಿನಗಳ ಬಳಿಕ ಇಂದು ಕೊಡೆಕೆನಲ್ದಿ ಬುದಿಹಾಳ ಸೇತುವೆ ಹತ್ತಿರ ಯುವಕನ ಶವ ಪತ್ತೆಯಾದಂತಹ ಪ್ರಕರಣ ನಡೆದಿದೆ. ಇನ್ನು ಲಿಂಗಸುಗೂರು ಪಟ್ಟಣದ ಸಂಗಮೇಶ್ವರ್ ಕಾಲೇಜಿನಲ್ಲಿ BA ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮೃತ ಯುವಕ ತೇಜಸ್ ತನ್ನ ಸ್ನೇಹಿತನ ಜೊತೆ ಆಲಮಟ್ಟಿ ಹೋಗಿ ಮರಳಿ ಬರುವಂತಹ ಸಮಯದಲ್ಲಿ ಮುಖ ತೊಳೆಯಲು ನಾರಾಯಣಪುರ ಕ್ರಾಸ್ ಬಳಿ ಇರುವಂತಹ ಎಡದಂಡೆ ಕಾಲುವೆಗೆ ಇಳಿದಾಗ ಕಾಲು ಜಾರಿ ಕಾಲುವೆಗೆ ಬಿದ್ದಿದ್ದು ನೀರಿನ ಸುಳಿಗೆ ಸಿಲುಕಿ ಕೊಚ್ಚಿ ಹೋಗಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಶವ ಪತ್ತೆಯಾದಂತಹ ತಕ್ಷಣ ಸ್ಥಳಕ್ಕೆ ಕೊಡೆಕೆನಲ್ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿದ್ದು ಅಂತ್ಯಕ್ರಿಯೆ ಇಂದು ಸಾಯಂಕಾಲ ಬೆಂಡೋಣಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಮೃತನ ಕುಟುಂಬಸ್ಥರಿಂದ ಮಾಹಿತಿ ತಿಳಿದು ಬಂದಿದೆ. ಹಂಗೆ ಚಕ್ಕೊಂಬರಿ ಕಡೆ ಆ ಕಡೆ ತಡಿ ಆ ಕಡೆ ಹಿಂಗೆ ಚಕ್ಕೊಂಬರ್ಬೇಕು ಮರ ಶಾನು ಆ ಕಡೆ